ಅಚ್ಚರಿಯ ಬೆಳವಣಿಗೆ ನಡೆದುಬಿಟ್ಟಿದೆ. ಮರಳಿ ಪಕ್ಷಕ್ಕೆ ಮಾರ್ಗದರ್ಶನವನ್ನು ನೀಡೋಕೆ ಮುಂದಾಗಿದ್ದಾರೆ ಯಡಿಯೂರಪ್ಪನವರು. ಮೆಂಟಲ್ ಆಗಿ ಬಂದಿದ್ದಾರೆ, ಮತ್ತೆ ವಾಪಸ್ ಆಗಿದ್ದಾರೆ ರಾಜಾ ಹುಲಿ. ಯಾಕಂತಂದ್ರೆ ಪಕ್ಷಕ್ಕೆ ಮಾರ್ಗದರ್ಶಕರ ಕೊರತೆ ಇದೆ. ಮಾರ್ಗದರ್ಶಕರು ಯಾರಿಲ್ಲ ಬಿಜೆಪಿ. ಪಕ್ಷದ ರಾಜ್ಯ ಕಚೇರಿಯಲ್ಲಿ ಠಿಕಾಣಿ ಹೂಡಲಾರಂಭಿಸಿದ್ದಾರೆ ಮಾಜಿ ಸಿಎಂ. ಪಕ್ಷದ ಸಭೆ ಸಮಾರಂಭಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ ಬಿಎಸ್ವೈ. ಪ್ರತಿದಿನ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಮುಖಂಡರಿಗೆ ಸಲಹೆ ನೀಡೋಕ್ಕೆ ಸಜ್ಜಾಗಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮುಖಂಡರ ಜೊತೆ ಸಭೆ ಮಾಡುವಂತಹ ನಿರ್ಧಾರ ಮಾಡಿದ್ದಾರೆ. ಸಾಧ್ಯವಾದರೆ ಜಿಲ್ಲಾ ಪ್ರವಾಸ ಮಾಡಲಿಕ್ಕೆ ಬಿಎಸ್ವೈ ನಿರ್ಧರಿಸಿದ್ದಾರೆ. ಇನ್ನು ತಂದೆಯ ಮಾರ್ಗದರ್ಶನದಲ್ಲಿ ಪಕ್ಷ ಮುನ್ನಡೆಸೋಕೆ ವಿಜೇಂದ್ರ ಕೂಡ ಸಜ್ಜಾಗಿದ್ದಾರೆ. ಯಾಕಂದರೆ ಸದ್ಯದ ಬಿಜೆಪಿ ಪರಿಸ್ಥಿತಿ ನೋಡೋದಾದರೆ ಬಣಗಳಂತೂ ಇದ್ದೇ ಇದ್ದಾವೆ. ಒಂದು ಕಡೆ ಭಿನ್ನರ ಬಡಿದಾಟಗಳು, ವಿಜೇಂದ್ರ ವಿರುದ್ಧ ಅವರು ಸಡ್ಡನ್ನು ಹೊಡಿತಾ ಇರುವುದು, ಪಕ್ಷದಲ್ಲಿ ತಾಳ ಇಲ್ಲ, ಮೇಳ ಇಲ್ಲ, ಹೊಂದಾಣಿಕೆನೇ ಇಲ್ಲ, ಒಗ್ಗಟ್ಟಿನ ಕೊರತೆ ಇದೆ, ಮೇಲ್ನೋಟಕ್ಕಷ್ಟೇ ಒಗ್ಗಟ್ಟು ತೋರಿಸ್ಕೊಳ್ತಾ ಇರೋದು. ಹಾಗಾಗಿ ಒಂದು ಹಿರಿತಲೆ ಬೇಕಾಗಿತ್ತು. ಯಾರಿದ್ದಾರೆ ಬಿಜೆಪಿಲಿ? ಯಡಿಯೂರಪ್ಪನ ಬಿಟ್ಟರೆ ಯಾರೂ ಇರಲಿಲ್ಲ. ಹಾಗಾಗಿನೇ ಅವರೀಗ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ, ಅಖಾಡಕ್ಕೆ ಧುಮುಕಿದ್ದಾರೆ, ಸಾಲು ಸಾಲು ಸಭೆಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತ ಬಿಜೆಪಿಯ ನಾಯಕರು ಅಂದ್ಕೊಂಡಿದ್ದಾರೆ. ಇದು ನಿಜಕ್ಕೂ ಅಚ್ಚರಿ ಆಯಿತು. ಯಾಕಂತಂದರೆ ಯಡಿಯೂರಪ್ಪನವರು ಈಗ ನಿವೃತ್ತಿಯನ್ನು ತೆಗೆದುಕೊಂಡಂತಾಗಿದೆ. ಅಂದರೆ ರಾಜಕೀಯ ನಿವೃತ್ತಿ ಅಲ್ಲ, ಚುನಾವಣಾ ನಿವೃತ್ತಿಯನ್ನು. ಆದರೆ ರಾಜಕೀಯವಾಗಿದ್ದರೂ ಕೂಡ ಭಾಳ ಸಕ್ರಿಯವಾಗಿ ಎಲ್ಲೂ ಕೂಡ ಅವರು ಕಾಣಿಸಿಕೊಳ್ತಿರಲಿಲ್ಲ. ಹೆಚ್ಚಾಗಿ ವಯಸ್ಸಿನ ಕಾರಣ ಕೂಡ ಹೌದು. ಆದರೆ ಈಗ ವಿಜೇಂದ್ರ ಅವರು ಒಬ್ಬರೇ ಯಡಿಯೂರಪ್ಪನವರು ಈ ರಾಜ್ಯ ಕಂಡಂಥ ನಾಯಕರಾಗಿದ್ದಾರೆ, ಧೀಮಂತ ನಾಯಕರು. ಬಿ ಜೆ ಪಿಯಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಅದರಲ್ಲೂ ಈಗ ಅವರ ಅವಶ್ಯಕತೆ ತುಂಬ ಬೇಕಾಗಿತ್ತು. ವಿಜೇಂದ್ರ ಅವರ ಸಾರಥ್ಯ ಪಕ್ಷಕ್ಕೇನೋ ಇದೆ, ಆದರೆ ಅವರ ಮಾತಿಗೆ ಎಲ್ಲ ನಾಯಕರು ಮನ್ನಣೆ ಕೊಡಬೇಕಲ್ವಾ? ಜೊತೆಗೆ ಅವ್ರ ಜೊತೆಗೆ ಹೆಜ್ಜೆ ಹಾಕಬೇಕಲ್ಲ. ಅವ್ರಿಗಿಂತ ಹಿರಿಯರು ಕೂಡ ಇದ್ದಾರೆ. ಅದರ ಜೊತೆಗೆ ಈಗ ಒಂದು ಕಡೆ ಭಿನ್ನರ ಬಣ ಮತ್ತೆ ಆ್ಯಕ್ಟಿವ್ ಆಗೋಕ್ಕೆ ಹೊರಟಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವ್ರನ್ನೂ ಕೂಡ ಉಚ್ಚಾಟನೆ ಮಾಡಲಾಯಿತು, ಇನ್ನೊಂದಿಬ್ಬರನ್ನು ಕೂಡ ಉಚ್ಚಾಟನೆ ಮಾಡಲಾಯಿತು. ಬಟ್ ಈಗ ಪಕ್ಷದಲ್ಲಿ ಹೊಂದಾಣಿಕೆ ಕೊರತೆ ಬಹಳ ಎದ್ದು ಕಾಣ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ಸದ್ಯದ ಬಿ ಜೆ ಪಿ ಪರಿಸ್ಥಿತಿ ನೋಡ್ತಾ ಇದ್ದರೆ ಒಬ್ಬ ಹಿರಿತಲೆ ಬೇಕಾಗಿತ್ತು ಅವರಿಗೆ ಮಾರ್ಗದರ್ಶಕರಾಗಿ ಅಂತ ಅನಿಸುತ್ತೆ. ಹಾಗಾಗಿ ಯಡಿಯೂರಪ್ಪನವರ ಒಂದು ಈ ಎಂಟ್ರಿ ಏನಿದೆ ಇದು ಬಿ ಜೆ ಪಿಗೆ ಅಥವಾ ಚದುರಿ ಹೋಗಿರುವಂತಹ ಕಮಲಕ್ಕೆ ಯಾವ ರೀತಿ ಬೂಸ್ಟನ್ನು ಕೊಡ್ಬೋದು? ವಿಜೇಂದ್ರ ಅವ್ರಿಗೂ ಕೂಡ ಇದು ಶಕ್ತಿಯನ್ನು ಕೊಡುತ್ತಾ ಹೇಗೆ? ಪ್ರಭು, ರಾಜ್ಯ ಬಿಜೆಪಿಯಲ್ಲಿ ಈಗ ಹೊಸ ಪರ್ವದ ಆರಂಭ ಸೂಚನೆ ಕಾಣ್ತಾ ಇದೆ. ವಿಜೇಂದ್ರ ಅವರ ವಿಚಾರದಲ್ಲಿ ಮುನಿಸಿಕೊಂಡಿದ್ದಂತಹ ಭಿನ್ನರ ಬಣ ಆ ವಿಚಾರದಲ್ಲಿ ಅವರಿಗೆ ಬೇಕಾಗಿರುವಂತಹ ಲೆಕ್ಕಾಚಾರಗಳನ್ನು ಬದಲು ಮಾಡುವಂತಹ ಯೋಚನೆಯನ್ನು ರಾಜ್ಯ ಬಿಜೆಪಿ ಮಾಡಿಕೊಂಡಿದೆ. ಪಕ್ಷದ ವರಿಷ್ಠರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಬಿಜೆಪಿ ಸಂಸದೀಯ ಸಮಿತಿ ಸದಸ್ಯರು ಆಗಿರುವಂಥ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ತಮ್ಮ ಎರಡನೇ ಇನ್ನಿಂಗ್ಸನ್ನು ಆರಂಭಿಸುವಂಥ ಲಕ್ಷಣ ಕಾಣ್ತಾ ಇದೆ. ಅಂದರೆ ಅವರು ಈ ಬಾರಿ ಪಕ್ಷದ ನಾಯಕತ್ವದ ಬದಲಿಗೆ ಮಾರ್ಗದರ್ಶಕರಾಗಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅವರು ಪ್ರತಿದಿನ ಪಕ್ಷದ ಕಾರ್ಯಾಲಯಕ್ಕೆ ಬಂದು ಪಕ್ಷದ ಪ್ರಮುಖರು ಮತ್ತು ಸದಸ್ಯರ ಜೊತೆ ಸಭೆಯನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ.
ಪಕ್ಷದ ರಾಜ್ಯಾಧ್ಯಕ್ಷರು ಬಯಸಿದರೆ ಹಾಗೆ ಪಕ್ಷದ ಅವಶ್ಯಕತೆಗೆ ಅನುಗುಣವಾಗಿ ರಾಜ್ಯ ಪ್ರವಾಸ ಮಾಡುವಂತಹ ನಿರ್ಧಾರವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಅಗತ್ಯ ಬಿದ್ದಲ್ಲಿ ಸಮಾವೇಶ ಸಭೆಗಳಲ್ಲಿ ಕೂಡ ಭಾಗವಹಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಯಡಿಯೂರಪ್ಪನವರ ಈ ನಿರ್ಧಾರ ಪಕ್ಷವನ್ನು ಬಲಪಡಿಸುವುದರ ಜೊತೆಗೆ ಪರೋಕ್ಷವಾಗಿ ಈಗ ಪಕ್ಷದೊಳಗೆ ಎದ್ದಿರುವಂತಹ ನಾಯಕತ್ವದ ಪ್ರಶ್ನೆ ಮತ್ತು ಕೂಗೇನಿದೆ ಅದಕ್ಕೆ ಉತ್ತರ ಕೊಡುವಂತಹ ನಿರ್ಧಾರದ ಭಾಗ ಅನ್ನುವಂಥ ಮಾತನ್ನು ರಾಜಕೀಯ ವಲಯ ಹೇಳ್ತಾ ಇದೆ. ಯಡಿಯೂರಪ್ಪನವರು ತಮ್ಮ ಪುತ್ರ ವಿಜೇಂದ್ರ ಅವರನ್ನು 2ನೇ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ನೋಡೋದಕ್ಕೆ ಬಯಸಿದ್ದಾರೆ. ಪಕ್ಷ ಕೂಡ ಆ ನಿಟ್ಟಿನ ನಿರ್ಧಾರವನ್ನು ಕೂಡ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಪೂರ್ಣಾವಧಿ ನಾಯಕನಾಗುವಂಥ ಹಂತದಲ್ಲಿ ವಿಜೇಂದ್ರ ಅವರಿಗೆ ಪಕ್ಷದೊಳಗಿನ ಭಿನ್ನರ ತೊಂದರೆಗಳು ಆಗಬಾರದು ಅಥವಾ ಅವರ ಅಸಮಾಧಾನದಿಂದಾಗಿ ಪಕ್ಷ ನಡೆಸುವಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಅನ್ನುವಂಥ ಯೋಚನೆಯನ್ನು ಮಾಡಿಕೊಂಡು ಪರೋಕ್ಷವಾಗಿ ಮಗನಿಗೆ ಬೆಂಬಲವನ್ನು ಕೊಡುವ ರೀತಿಯಲ್ಲಿ ಪಕ್ಷಕ್ಕೆ ಮಾರ್ಗದರ್ಶಕರಾಗುವ ಮುಖಾಂತರ ಮತ್ತೊಮ್ಮೆ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾರ್ಯವೈಖರಿಯನ್ನು ಹಮ್ಮಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಒಂದು ಮಾರ್ಗಸೂಚಿಯನ್ನು ಹಾಕಿಕೊಡೋದಕ್ಕೆ ಅವರು ಅಣಿಯಾಗ್ತಾ ಇದ್ದಾರೆ. ಒಂದು ಕಡೆ ಮಗ, ಮತ್ತೊಂದು ಕಡೆ ಪಕ್ಷ, ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತೆಗೆದುಕೊಂಡು ಹೋಗುವಂಥ ಹೊಣೆ ಅವರ ಹೆಗಲಿಗೇರಿದೆ. ವರಿಷ್ಠರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಪಕ್ಷಕ್ಕೆ ಮಾರ್ಗದರ್ಶನ ನೀಡಿ ಅನ್ನುವಂಥ ಸೂಚನೆ ಕೊಟ್ಟಿರುವುದು. ಎಲ್ಲವೂ ಕೂಡ ಅಂದುಕೊಂಡಂತೆ, ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಅಂದುಕೊಂಡಂತೆ ಪಕ್ಷವನ್ನು ಮುನ್ನಡೆಸುವುದಕ್ಕೆ ಬೇಕಾಗಿರುವಂತಹ ಒಂದು ಸುಗಮವಾದಂತಹ ಹಾದಿಯನ್ನು ಮಾಡಿಕೊಟ್ಟಿದೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬರುವ ದಿನಗಳಲ್ಲಿ ನೂತನ ರಾಜ್ಯಾಧ್ಯಕ್ಷರ ನೇಮಕ